ಈ ಸೆಷನ್ನಲ್ಲಿ ನಾವು 3 ಪಾಯಿಂಟ್ ಮತ್ತು 4 ಪಾಯಿಂಟ್ ಡಿಸಿ ಮೋಟಾರ್ ಸ್ಟಾರ್ಟರ್ಗಳ ಡಿಸ್ಮ್ಯಾಂಟಲ್ ಮತ್ತು ಪಾರ್ಟ್ಸ್ಗಳನ್ನು ಐಡೆಂಟಿಫೈ ಮಾಡೋಣ. ಈ ಸೆಷನ್ನಲ್ಲಿ ನೀವು ಇವುಗಳನ್ನು ಕಲಿಯುತ್ತೀರಿ: 3 ಪಾಯಿಂಟ್ ಮತ್ತು 4 ಪಾಯಿಂಟ್ ಸ್ಟಾರ್ಟರ್ಗಳನ್ನು ಡಿಸ್ಮ್ಯಾಂಟಲ್ ಮಾಡೋದು, 3 ಪಾಯಿಂಟ್ ಸ್ಟಾರ್ಟರ್ಸ್ಗಳ ಪಾರ್ಟ್ ಅನ್ನು ಐಡೆಂಟಿಫೈ ಮಾಡುವುದು, 4 ಪಾಯಿಂಟ್ ಸ್ಟಾರ್ಟರ್ಸ್ಗಳ ಪಾರ್ಟ್ ಅನ್ನು ಐಡೆಂಟಿಫೈ ಮಾಡುವುದು. ಈಗ ನಾವು 3 ಪಾಯಿಂಟ್ ಸ್ಟಾರ್ಟರ್ಸ್ಗಳ ಡಿಫರೆಂಟ್ ಪಾರ್ಟ್ಸ್ ಅನ್ನು ಐಡೆಂಟಿಫೈ ಮಾಡೋಣ ಮತ್ತು ಸ್ಟಾರ್ಟರ್ ಡಯಾಗ್ರಾಮ್ ಅನ್ನು ಡ್ರಾ ಮಾಡೋಣ. 3 ಪಾಯಿಂಟ್ ಮತ್ತು 4 ಪಾಯಿಂಟ್ ಸ್ಟಾರ್ಟರ್ಗಳನ್ನು ಅಬ್ಸರ್ವ್ ಮಾಡಿ. ಸರಿಯಾದ ಟೂಲ್ಸ್ಗಳನ್ನು ಬಳಸಿ ಇನ್ಪುಟ್ ಪವರ್ ಸಪ್ಲೈಯಿಂದ ಅವುಗಳ ಪವರ್ ಸಪ್ಲೈ ಅನ್ನು ಕಟ್ ಮಾಡಿ. ಅಂದ್ರೆ ಇನ್ಸುಲೇಟೆಡ್ ಕಾಂಬಿನೇಷನ್ ಪ್ಲೈಯರ್, ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್ ಮತ್ತು ಸ್ಕ್ರೂ ಡ್ರೈವರ್. 3 ಪಾಯಿಂಟ್ ಮತ್ತೆ 4 ಪಾಯಿಂಟ್ ಸ್ಟಾರ್ಟರ್ನಿಂದ ಡಿಸಿ ಮಷೀನ್ ನ ಕನೆಕ್ಷನ್ ಅನ್ನು ತೆಗೆಯಿರಿ. ಅವುಗಳನ್ನು ಹೊರಗೆ ತೆಗೆಯಿರಿ. ಅವುಗಳನ್ನು ಸ್ವಚ್ಛ ಮಾಡಿ. ಈಗ ನೇಮ್ ಪ್ಲೇಟ್ ಡೀಟೇಲ್ಸ್ಗಳನ್ನು ನೋಡಿ ಮತ್ತೆ ಬರೆದಿಟ್ಟುಕೊಳ್ಳಿ. ಫ್ರಂಟ್ ಕವರ್ ಸ್ಕ್ರೂಗಳನ್ನು ತೆಗೆಯಿರಿ. ಸುಟೇಬಲ್ ಟೂಲ್ ಅಥವಾ ಸ್ಕ್ರೂ ಡ್ರೈವರ್ನಿಂದ ಇದನ್ನ ಮಾಡಿ. 3 ಪಾಯಿಂಟ್ ಸ್ಟಾರ್ಟರ್ನ ಡಯಾಗ್ರಾಮ್ ಮತ್ತು ಪಾರ್ಟ್ಸ್ಗಳು. ಸ್ಟಾರ್ಟಿಂಗ್ ಸೀರೀಸ್ ರೆಸಿಸ್ಟೆನ್ಸ್. ಸ್ಟಾರ್ಟಿಂಗ್ ಸೀರೀಸ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ನಲ್ಲಿ ಮೋಟಾರ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನ ಕಡಿಮೆ ಮಾಡಲು ಬಳಸುತ್ತಾರೆ. ಇದರಿಂದ ಸ್ಟಾರ್ಟಿಂಗ್ ಕರೆಂಟ್ ಲಿಮಿಟೆಡ್ ಆಗಿರುತ್ತದೆ. ಹ್ಯಾಂಡಲ್. ಸ್ಟಾರ್ಟರ್ನಲ್ಲಿ ಹ್ಯಾಂಡಲ್ ಅನ್ನು ಡಿಸಿ ಮೋಟಾರ್ ಅನ್ನು ಸ್ಟಾರ್ಟ್ ಮಾಡಲು ಬಳಸುತ್ತಾರೆ. ಇದು ನಿಧಾನವಾಗಿ ಆಫ್ ಪೊಸಿಷನ್ನಿಂದ ರನ್ ಪೊಸಿಷನ್ ನೆಡೆಗೆ ರೆಸಿಸ್ಟೆನ್ಸ್ ಸೀರೀಸ್ನಲ್ಲಿ ಹೋಗುತ್ತದೆ. ಸ್ಪ್ರಿಂಗ್. ಇದು ಹ್ಯಾಂಡಲ್ ಅನ್ನು 0 ಪೊಸಿಷನ್ಗೆ ತರಲು ಸಹಾಯ ಮಾಡುತ್ತದೆ. ಓವರ್ಲೋಡ್ ರಿಲೇ. ಈಗ ರೇಟೆಡ್ ಕರೆಂಟ್ ಜಾಸ್ತಿ ಆದಲ್ಲಿ ಓವರ್ಲೋಡ್ ರಿಲೇ ಟ್ರಿಪ್ ಆಗಿ ಮೋಟಾರ್ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುತ್ತದೆ. ಟರ್ಮಿನಲ್ ಬ್ಲಾಕ್. ಇದು ಲೈನ್, ಫೀಲ್ಡ್, ಆರ್ಮೇಚರ್ ಅನ್ನು ಕನೆಕ್ಟ್ ಮಾಡಲು ಬಳಸುತ್ತಾರೆ. ನೋ ವೋಲ್ಟ್ ಕಾಯಿಲ್. ಇದು ಸ್ಟಾರ್ಟಿಂಗ್ ಹ್ಯಾಂಡಲ್ ಅನ್ನು ಗಟ್ಟಿಯಾಗಿ ಒಂದು ಕಡೆ ಹಿಡಿದಿಡುತ್ತದೆ. ಇಲ್ಲಿ ಎಲ್ ಎಂದರೆ ಲೈನ್ ಟರ್ಮಿನಲ್ ಎಂದರ್ಥ. ಇದು ಪಾಸಿಟಿವ್ ಸಪ್ಲೈಗೆ ಕನೆಕ್ಟ್ ಆಗಿದೆ. ಎ ಎಂದರೆ ಆರ್ಮೇಚರ್ ಟರ್ಮಿನಲ್ ಎಂದರ್ಥ. ಇದು ಆರ್ಮೇಚರ್ ವೈಂಡಿಂಗ್ಗೆ ಕನೆಕ್ಟ್ ಆಗಿರುತ್ತದೆ. ಎಫ್ ಎಂದರೆ ಫೀಲ್ಡ್ ಟರ್ಮಿನಲ್ ಎಂದರ್ಥ. ಇದು ಫೀಲ್ಡ್ ವೈಂಡಿಂಗ್ಗೆ ಕನೆಕ್ಟ್ ಆಗಿರುತ್ತದೆ. ಫೀಲ್ಡ್ ಮತ್ತು ಆರ್ಮೇಚರ್ ಟರ್ಮಿನಲ್ಸ್ ಇವುಗಳು ಮೋಟಾರ್ ಇನ್ಪುಟ್ ಟರ್ಮಿನಲ್ಗಳಾಗಿರುತ್ತದೆ. ಡಿಪಿಎಸ್ಟಿ ಸ್ವಿಚ್, ಡಬಲ್ ಪೋಲ್ ಸಿಂಗಲ್ ಥ್ರೋ ಸ್ವಿಚ್. ಇವುಗಳನ್ನು 3 ಪಾಯಿಂಟ್ ಸ್ಟಾರ್ಟರ್ಗಳನ್ನು ಆನ್ ಮಾಡಲು ಅಥವಾ ಆಫ್ ಮಾಡಲು ಬಳಸುತ್ತಾರೆ. 3 ಪಾಯಿಂಟ್ ಸ್ಟಾರ್ಟರ್ಗಳ ಟರ್ಮಿನಲ್ಗಳನ್ನು ಐಡೆಂಟಿಫೈ ಮಾಡುವುದು. ಸೀರೀಸ್ ಟೆಸ್ಟಿಂಗ್ ಬೋರ್ಡ್ನ ಫಸ್ಟ್ ಲೀಡ್ ಅನ್ನು ಸ್ಟಾರ್ಟರ್ನ ಹ್ಯಾಂಡಲ್ಗೆ ಕನೆಕ್ಟ್ ಮಾಡಿ ಮತ್ತು ಸೆಕೆಂಡ್ ಲೀಡ್ ಅನ್ನು ಸ್ಟಾರ್ಟರ್ನ ಬೇರೆ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ಲೈಟ್ ಆನ್ ಆಗುವ ತನಕ ಬೇರೆ ಟರ್ಮಿನಲ್ಗಳನ್ನು ಚೆಕ್ ಮಾಡಲು ಸೆಕೆಂಡ್ ಲೀಡ್ ಅನ್ನ ಯೂಸ್ ಮಾಡಿ. ಯಾವುದಾದರೂ ಒಂದು ಟರ್ಮಿನಲ್ ಲೈಟ್ ಅನ್ನ ಆನ್ ಮಾಡಿದರೆ ಮತ್ತು ಬ್ರೈಟ್ ಆಗಿ ಉರಿದರೆ ಆಗ ನಮಗೆ ಅದು ಎಲ್ ಟರ್ಮಿನಲ್ ಎಂದು ಗೊತ್ತಾಗುತ್ತದೆ. ಒಂದು ಲೀಡನ್ನ ಸೀರೀಸ್ ಟೆಸ್ಟಿಂಗ್ ಬೋರ್ಡ್ ಇಂದ ಯಾವುದಾದರೂ ಒಂದು ರೆಸಿಸ್ಟೆನ್ಸ್ ಸ್ಟಡ್ಗೆ ಕನೆಕ್ಟ್ ಮಾಡಿರಬೇಕು ಮತ್ತು ಉಳಿದ ಲೀಡನ್ನು ಉಳಿದ 2 ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಟರ್ಮಿನಲ್ ಎಫ್ ಬಲ್ಬ್ ಅನ್ನು ಡಿಮ್ ಆಗಿ ಲೈಟ್ ಮಾಡುವಂತಹ ಟರ್ಮಿನಲ್ ಆಗಿರುತ್ತದೆ. ಫೈನಲ್ ಆರ್ಮೇಚರ್ ಟರ್ಮಿನಲ್ ಅನ್ನು ಕನೆಕ್ಟ್ ಮಾಡಿ ಅದೇ ಸಮಯಕ್ಕೆ ಲ್ಯಾಂಪ್ ಬ್ರೈಟ್ ಆಗಿ ಗ್ಲೋ ಮಾಡುತ್ತಿದೆ ಎಂದು ನೋಡಬೇಕು. ನೋಡಿಕೊಳ್ಳಬೇಕಾದ ವಿಷಯ, ಈ ಟೆಸ್ಟಿಂಗ್ ತುಂಬಾ ಜಾಗರೂಕತೆಯಿಂದ ಮಾಡಬೇಕು. ಟರ್ಮಿನಲ್ಸ್ಗಳನ್ನು ಐಡೆಂಟಿಫೈ ಮಾಡುವಾಗ ಪವರ್ ಸಪ್ಲೈ ಅನ್ನು ಆಫ್ ಮಾಡಿರಬೇಕು. 4 ಪಾಯಿಂಟ್ ಸ್ಟಾರ್ಟರ್ನ ಡಯಾಗ್ರಾಮ್ ಮತ್ತು ಪಾರ್ಟ್ಸ್ಗಳು. ಸ್ಟಾರ್ಟಿಂಗ್ ಸೀರೀಸ್ ರೆಸಿಸ್ಟೆನ್ಸ್. ಸ್ಟಾರ್ಟರ್ನಲ್ಲಿ ಸ್ಟಾರ್ಟಿಂಗ್ ಸೀರೀಸ್ ರೆಸಿಸ್ಟೆನ್ಸ್ ಅನ್ನು ಇಡೀ ಮೋಟಾರ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ರೆಡ್ಯೂಸ್ ಮಾಡಲು ಬಳಸುತ್ತಾರೆ. ಇದರಿಂದ ಸ್ಟಾರ್ಟಿಂಗ್ ಕರೆಂಟ್ ಲಿಮಿಟೆಡ್ ಆಗಿ ಬರುತ್ತದೆ. ಹ್ಯಾಂಡಲ್. ಸ್ಟಾರ್ಟರ್ನಲ್ಲಿ ಹ್ಯಾಂಡಲ್ ಅನ್ನು ಡಿಸಿ ಮೋಟಾರ್ ಅನ್ನು ಸ್ಟಾರ್ಟ್ ಮಾಡಲು ಬಳಸುತ್ತಾರೆ. ಇದು ನಿಧಾನವಾಗಿ ಆಫ್ ಪೊಸಿಷನ್ನಿಂದ ರನ್ ಪೊಸಿಷನ್ ನೆಡೆಗೆ ರೆಸಿಸ್ಟೆನ್ಸ್ ಸೀರೀಸ್ನಲ್ಲಿ ಹೋಗುತ್ತದೆ. ಸ್ಪ್ರಿಂಗ್. ಇದು ಹ್ಯಾಂಡಲ್ ಅನ್ನು 0 ಪೊಸಿಷನ್ಗೆ ತರಲು ಸಹಾಯ ಮಾಡುತ್ತದೆ. ಓವರ್ಲೋಡ್ ರಿಲೇ. ಈಗ ರೇಟೆಡ್ ಕರೆಂಟ್ ಜಾಸ್ತಿ ಆದಲ್ಲಿ ಓವರ್ಲೋಡ್ ರಿಲೇ ಟ್ರಿಪ್ ಆಗಿ ಮೋಟಾರ್ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುತ್ತದೆ. ಟರ್ಮಿನಲ್ ಬ್ಲಾಕ್. ಇದು ಲೈನ್, ಫೀಲ್ಡ್, ನೋ ವೋಲ್ಟ್ ಕಾಯಿಲ್ ಮತ್ತು ಆರ್ಮೇಚರ್ ಅನ್ನು ಕನೆಕ್ಟ್ ಮಾಡಲು ಬಳಸುತ್ತಾರೆ. ನೋ ವೋಲ್ಟ್ ಕಾಯಿಲ್ ಇದು ಸ್ಟಾರ್ಟಿಂಗ್ ಹ್ಯಾಂಡಲ್ ಅನ್ನು ಗಟ್ಟಿಯಾಗಿ ಒಂದು ಕಡೆ ಹಿಡಿದಿಡುತ್ತದೆ. ಇಲ್ಲಿ ಎಲ್ ಲೈನ್ ಟರ್ಮಿನಲ್ ಅನ್ನು ತೋರಿಸುತ್ತದೆ. ಇದು ಪಾಸಿಟಿವ್ ಸಪ್ಲೈಗೆ ಕನೆಕ್ಟೆಡ್ ಆಗಿದೆ. ಇಲ್ಲಿ ಎ ಆರ್ಮೇಚರ್ ಟರ್ಮಿನಲ್ ಅನ್ನು ತೋರಿಸುತ್ತದೆ. ಆರ್ಮೇಚರ್ ವೈಂಡಿಂಗ್ಗೆ ಇದು ಕನೆಕ್ಟ್ ಆಗಿದೆ. ಎಫ್ ಎಂದರೆ ಫೀಲ್ಡ್ ಟರ್ಮಿನಲ್ ಎಂದರ್ಥ. ಇದು ಫೀಲ್ಡ್ ವೈಂಡಿಂಗ್ಗೆ ಕನೆಕ್ಟ್ ಆಗಿದೆ. 4th ಪಾಯಿಂಟ್ L2 ಇದು ನೋ ವೋಲ್ಟ್ ಕಾಯಿಲ್ ಟರ್ಮಿನಲ್ಗೆ ಕನೆಕ್ಟ್ ಆಗಿದೆ. NVC ಫೀಲ್ಡ್ ಮತ್ತು ಆರ್ಮೇಚರ್ ಟರ್ಮಿನಲ್ಗಳು. ಇವುಗಳು ಮೋಟಾರ್ ಇನ್ಪುಟ್ ಟರ್ಮಿನಲ್ಗಳಾಗಿದೆ. DPST ಸ್ವಿಚ್
ಡಬಲ್ ಪೋಲ್ ಸಿಂಗಲ್ ಥ್ರೋ ಸ್ವಿಚ್. ಇದು ಸ್ಟಾರ್ಟರ್ ಅನ್ನು ಸ್ವಿಚ್ ಆನ್ ಮಾಡಲು ಅಥವಾ ಆಫ್ ಮಾಡಲು ಬಳಸುತ್ತಾರೆ. 4 ಪಾಯಿಂಟ್ ಸ್ಟಾರ್ಟರ್ನ ಟರ್ಮಿನಲ್ಗಳನ್ನು ಐಡೆಂಟಿಫೈ ಮಾಡುವುದು. ಸೀರೀಸ್ ಟೆಸ್ಟಿಂಗ್ ಬೋರ್ಡ್ನ ಫಸ್ಟ್ ಲೀಡನ್ನು ಸ್ಟಾರ್ಟರ್ನ ಹ್ಯಾಂಡಲ್ಗೆ ಕನೆಕ್ಟ್ ಮಾಡಿ ಮತ್ತು ಸೆಕೆಂಡ್ ಲೀಡನ್ನು ಸ್ಟಾರ್ಟರ್ನ ಬೇರೆ ಟರ್ಮಿನಲ್ಗಳಿಗೆ. ಬಲ್ಬ್ ಉರಿಯುವ ತನಕ ಬೇರೆ ಟರ್ಮಿನಲ್ಗಳನ್ನು ಚೆಕ್ ಮಾಡಲು ಸೆಕೆಂಡ್ ಲೀಡನ್ನು ಬಳಸಿಕೊಳ್ಳಿ. ಯಾವುದಾದರೂ ಒಂದು ಟರ್ಮಿನಲ್ ಬಲ್ಬನ್ನು ಬ್ರೈಟ್ ಆಗಿ ಹೊತ್ತಿಸಿದರೆ ಆಗ ಅದು L1 ಟರ್ಮಿನಲ್ ಎಂದು ಹೇಳಲಾಗುತ್ತದೆ. ಸೀರೀಸ್ ಟೆಸ್ಟಿಂಗ್ ಬೋರ್ಡ್ಗೆ 3 ಟರ್ಮಿನಲ್ನಲ್ಲಿ ಒಂದು ಮತ್ತು ಯಾವುದಾದರೊಂದು ರೆಸಿಸ್ಟೆನ್ಸ್ ಸ್ಟಡ್ ಅನ್ನು ಕನೆಕ್ಟ್ ಮಾಡಲೇಬೇಕಾಗುತ್ತದೆ. ಯಾವ ಟರ್ಮಿನಲ್ನಲ್ಲಿ ಲೈಟ್ ಹದವಾಗಿ ಉರಿಯುತ್ತದೆಯೋ ಅಥವಾ ಸ್ಪಾರ್ಕ್ಗಳಾಗುತ್ತವೆಯೋ ಆಗ ಆ ಟರ್ಮಿನಲ್ ಅನ್ನು L2 ಎಂದು ಹೇಳುತ್ತಾರೆ. ಸೀರೀಸ್ ಟೆಸ್ಟಿಂಗ್ ಬೋರ್ಡ್ನ ಒಂದು ಲೀಡ್ ಯಾವುದಾದರೊಂದು ರೆಸಿಸ್ಟೆಂಟ್ ಸ್ಟಡ್ಗೆ ಕನೆಕ್ಟ್ ಆಗಿರಬೇಕು ಮತ್ತೆ ಉಳಿದ ಲೀಡ್ಗಳು 2 ಟರ್ಮಿನಲ್ಗಳಿಗೆ ಕನೆಕ್ಟ್ ಆಗಿರಬೇಕು. ಯಾವ ಟರ್ಮಿನಲ್ F ಎಂದು ಹೇಳಲಾಗಿದೆಯೋ ಅಲ್ಲಿ ಬಲ್ಬ್ ಬ್ರೈಟ್ ಆಗಿ ಉರಿಯುತ್ತದೆ. ಉಳಿದ 4ನೇ ಟರ್ಮಿನಲ್ ಅದು ಆರ್ಮೇಚರ್ ಟರ್ಮಿನಲ್ ಆಗಿರುತ್ತದೆ. ಅದು A ಟರ್ಮಿನಲ್ ಎಂದು ಗುರುತಿಸಿದ್ದಾರೆ. ರೀಕ್ಯಾಪ್: ಪಾರ್ಟ್ಸ್ ಆಫ್ 3 ಪಾಯಿಂಟ್ ಸ್ಟಾರ್ಟರ್: ರೆಸಿಸ್ಟೆನ್ಸ್ ಬ್ಯಾಂಕ್, ಹ್ಯಾಂಡಲ್, ಸ್ಪ್ರಿಂಗ್, ಓವರ್ಲೋಡ್ ರಿಲೇ, ಟರ್ಮಿನಲ್ ಬ್ಲಾಕ್, ನೋ ವೋಲ್ಟ್ ಕಾಯಿಲ್, ಲೈನ್ ಟರ್ಮಿನಲ್, ಫೀಲ್ಡ್ ಟರ್ಮಿನಲ್, ಆರ್ಮೇಚರ್ ಟರ್ಮಿನಲ್. ಪಾರ್ಟ್ಸ್ ಆಫ್ 4 ಪಾಯಿಂಟ್ ಸ್ಟಾರ್ಟರ್: ರೆಸಿಸ್ಟೆನ್ಸ್ ಬ್ಯಾಂಕ್, ಹ್ಯಾಂಡಲ್, ಸ್ಪ್ರಿಂಗ್, ಓವರ್ಲೋಡ್ ರಿಲೇ, ಟರ್ಮಿನಲ್ ಬ್ಲಾಕ್, ನೋ ವೋಲ್ಟ್ ಕಾಯಿಲ್, ಲೈನ್ ಟರ್ಮಿನಲ್, L2 ಟರ್ಮಿನಲ್, ಫೀಲ್ಡ್ ಟರ್ಮಿನಲ್, ಆರ್ಮೇಚರ್ ಟರ್ಮಿನಲ್. ಈಗ ನೀವು 3 ಪಾಯಿಂಟ್ ಮತ್ತು 4 ಪಾಯಿಂಟ್ DC ಮೋಟಾರ್ ಸ್ಟಾರ್ಟರ್ಸ್ಗಳ ಪಾರ್ಟ್ಸ್ಗಳನ್ನು ಐಡೆಂಟಿಫೈ ಮತ್ತು ಡಿಸ್ಮ್ಯಾಂಟಲ್ ಮಾಡೋದನ್ನು ಕಲಿತಿದ್ದೀರಿ ಮತ್ತು ನಿಮಗೆ ಈ ವಿಷಯ ತಿಳಿದಿದೆ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.